ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಸುಮಾರು ಒಂದು 4 ದಿನದ ಹಿಂದೆ ಕಡಮಜೆ ಫಾರ್ಮ್ನ ಒಂದು ವಿಡಿಯೋ ಹಾಕಿದ್ದೆ. ಅದೇ ರೀತಿಯಲ್ಲಿ 2 ದಿನದ ಹಿಂದೆ ಮಂಗಳೂರಲ್ಲಿ ತ್ರಿವೇಣಿ ಭಟ್ ಅವರದು ಆಕಾಶವಾಣಿಯಲ್ಲಿ ಕೆಲಸ ಮಾಡೋದು ಅವ್ರದ್ದು ಒಂದು ಫ್ಯಾಂಟಾಸ್ಟಿಕ್ ಆಗಿರುವಂಥ 2 ಫ್ಲೋರ್ನ ಮೇಲ್ಗಡೆ ಒಂದು ವಿಡಿಯೋ ಹಾಕಿದ್ದೆ. ಇವತ್ತು ಇನ್ನೊಂದು ವಿಶೇಷವಾಗಿರುವಂಥ ಒಂದು ವಿಡಿಯೋಗೆ ಸ್ವಾಗತ ನಿಮ್ಗೆಲ್ರಿಗೂ ಕೂಡ. ಇದರ ನಿಜವಾಗ್ಲೂ ಮೊದಲ ಪಾರ್ಟ್ ಮೊನ್ನೆ ಹಾಕಿದ್ದೇನೆ ನಾನು. ಅದನ್ನು ಒಂದರಲ್ಲಿ ನಾನು ಮಾಡಬೇಕು ಅಂತ ತೋರಿಸಿದೆ. ಅದರದ್ದು 30 ನಿಮಿಷ ಆಗುತ್ತೆ. ಆ ಕಾರಣಕ್ಕೋಸ್ಕರ ಅದನ್ನು 2 ಪಾರ್ಟ್ ಮಾಡಿದ್ದೇನೆ. ಇವತ್ತು ನಾನು ತೋರಿಸ್ತಿರುವಂಥದ್ದು ಮುಳ್ಳಂಗೊಚ್ಚಿ ಫ್ಯಾಮಿಲಿ ಅವರ ವಿಡಿಯೋ. ಯಾಕೆ ಫ್ಯಾಮಿಲಿ ಅಂತ ಹೇಳಿದ್ರೆ ಮುಳ್ಳಂಗೊಚ್ಚಿ ಅರವಿಂದ ಭಟ್ರು ಅಂತೇಳಿ ಅವರು ನಿಮಗೆ ಪೆಪ್ಪರ್ ಮತ್ತು ಅಡಿಕೆ ಬಗ್ಗೆ ಸೂಪರ್ ಆಗಿರುವಂಥ ಮಾಹಿತಿಯನ್ನು ಕೊಟ್ಟರು. ಅದೇ ರೀತಿಯಲ್ಲಿ ಅವರ ಮಗ ಅಮೋಘ್ ಭಟ್ ಅಂತೇಳಿ ಅವರು LLB ಮುಗಿಸಿ ಮನೆಯಲ್ಲಿ ಕೃಷಿ ಮಾಡ್ತಿದ್ದಾರೆ. ಅವರು ಪೆಪ್ಪರ್ ಬಗ್ಗೆ ಅದೇ ರೀತಿಯಲ್ಲಿ ಮೊನ್ನೆ ಒಂದು ಕೈತೋಟದ ಬಗ್ಗೆ ಸೂಪರ್ ಆಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ರು. ಇವತ್ತು ಅಮೋಘ್ ಅವರ ತಾಯಿ ಆ ಮನೆಯ ಒಡತಿ ಅವರು ಸೂಪರ್ ಆಗಿರುವಂಥ ಒಂದು ಕೈತೋಟ ಮಾಡಿದ್ದಾರೆ. ಮತ್ತು ಅವ್ರದ್ದೇ ಆದ ಟೆಕ್ನಿಕ್ಗಳಿದೆ, ಅವ್ರದ್ದೇ ಆದ ಒಂದು ಟೀಮ್ ಇದೆ. ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ತುಂಬ ಜನರಿಗೆ ಇನ್ಸ್ಪೈರ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಮನೆ ಎದುರುಗಡೆ ಒಂದು ಟೆರಿಸ್ ರೀತಿಯಲ್ಲಿ ಅಂದರೆ ಒಂದು ಅಂಗಳದ ರೀತಿಯಲ್ಲಿ ಗ್ರೋ ಬ್ಯಾಗಲ್ಲಿ ಮಾಡೋದು ಹೇಗೆ, ಅದನ್ನು ಏನೇನು ಉಪಯೋಗಿಸಿದ್ದಾರೆ ಅನ್ನುವಂಥ ಸಿಸ್ಟಮನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು. ಅಥವಾ ಒಂದು ಸಂಗತಿ ಹೇಳಿದ್ರೆ, ಎಷ್ಟೋ ಬಾರಿ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಲಿಕ್ಕೆ ಹೊರಡ್ತೇವೆ. ತುಂಬ ಜನರು ಸರ್ಚ್ ಮಾಡ್ಲಿಕ್ಕೆ ನಮಗೆ ಒಳ್ಳೇದು ಬೇಕು ಅಂತೇಳಿ ನಮ್ಮ ಮನಸ್ಸಲ್ಲಿರುತ್ತೆ. ನಾವು ಜನರ ಹತ್ರ ಮಾತಾಡ್ತೇವೆ ಹೊರಗಡೆ. ಯೂಟ್ಯೂಬ್ ನೋಡಿದ್ರೆ ಸಾಕು ರೀ ಬೇಡದು ಬರೋದು, TV ನೋಡಿದರೆ ಬೇಡದು ಬರೋದು, ನ್ಯೂಸ್ ನೋಡಿದ್ರೆ ಬೇಡದು ಬರೋದು ಅಂತ. ಆದರೆ ಬೇಡದು ಎಲ್ಲಿಂದ ಬರೋದು? ಬೇಕಾಗಿರೋದು ಬಂದಿಲ್ಲ ಅಂತ ಹೇಳಿದ್ರೆ ಬೇಡದೇ ಬರುತ್ತೆ. ತುಂಬ ಜನರು ಒಳ್ಳೆ ಕೃಷಿ ಮಾಡ್ತಾರೆ, ಆದರೆ ನಾವು ಒಂದು ವಿಡಿಯೋ ಮಾಡ್ತೇವೆ, ಒಂದು 10 ಜನರಿಗೆ ಮಾಹಿತಿ ಕೊಡುವ ಅಂತ ಹೇಳಿದ್ರೆ ಇಲ್ಲ ಸರ್ ಅದೊಂದು ಬೇಡ, ನಮಗೆ ಬೇಡದು, ಹೊರಗಡೆ ಜನರಿಗೆ ಗೊತ್ತಾಗಬಾರ್ದು. ಇದು ಅಂದರೆ ನಾವು ಓಪನ್ ಆಗ್ಲಿಕ್ಕೆ ತಯಾರಿಲ್ಲ, ನಾವು ಜನರಿಗೆ ಒಳ್ಳೇದು ಅಂತ ತಿಳಿಸಕ್ಕೆ ತಯಾರಿಲ್ಲ. ನಮಗೆ ಮಾತ್ರ ಒಳ್ಳೇದು ಬೇಕು ಅನ್ನುವಂಥದ್ದು ನಿರೀಕ್ಷೆಗಳಿದಲ್ಲ, ಅದು ತುಂಬ ರಾಂಗ್ ಅಂತ ಹೇಳ್ತೀವಿ. ಅದಕ್ಕೆ ನನಗೆ ಖುಷಿ ಆಗೋದಂತ 100 ಫ್ಯಾಮಿಲಿಗಳು ನಮ್ಮ ಹತ್ರ ಇದ್ದಾರೆ. ಅವ್ರು ಬನ್ನಿ ಸರ್, ಯಾವಾಗ ಬೇಕಾದ್ರೂ ಬನ್ನಿ, ಇನ್ನು ಯಾವ ಕಂಟೆಂಟ್ ಮಾಡಬೇಕು, ಯಾವುದನ್ನು ತೋರಿಸ್ಬೇಕು, ಏನು ಟೆಕ್ನಿಕ್ ಯಾರಿಗಾದ್ರೂ ಉಪಯೋಗ ಆಗಲಿ ಅನ್ನುವಂಥ ಕಾರಣಕ್ಕೆ ತುಂಬ ಜನನ ಕರೀತಿರ್ತಾರೆ. ಕರೆಯದಿರೋರು ಪರ್ಸೆಂಟೇಜ್ ಕಡಿಮೆ, ಕರೆಯೋದು ಅಲ್ಲೇ ಇರ್ತಾರೆ ಬಾವಿ ಒಳಗಿನ ಕಪ್ಪೆ ಹಾಗೆ. ಅದು ಆ ರೀತಿಯ ಒಂದು ವಿಶೇಷವಾಗಿರುವಂಥ ಫ್ಯಾಮಿಲಿ ಮುಳ್ಳಂಗೊಚ್ಚಿ ಫ್ಯಾಮಿಲಿ. ಅವರಿಗೆ ನಾನು ಅಭಿನಂದಿಸ ನನ್ನ ಚಾನಲ್ ಮುಖಾಂತರ. ಯಾಕಂದರೆ ನಮ್ಮ ಚಾನಲಲ್ಲಿ ಬರ್ತಿರುವಂಥ ಸುಮಾರು 6ನೇ ವಿಡಿಯೋ ಅವ್ರದ್ದು. ಇನ್ನೂ ಒಂದಷ್ಟು 2-3 ಸಂಗತಿಗಳು ಬರ್ತದೆ ಮತ್ತು ಕಂಟಿನ್ಯೂ ಆಗಿರ್ತದೆ. ಈ ರೀತಿ ಒಂದು ವಿಶೇಷವಾಗಿರುವಂಥ ಒಂದು ಸಬ್ಜೆಕ್ಟ್ ಕೈತೋಟ ಅದ ಒಂದು ಅವೇರ್ನೆಸ್ ಒಂದು ಪ್ರಾರಂಭ ಮಾಡಿದ್ದೇವೆ. ಕಳೆದ ಬಾರಿ ಸುಮಾರು ಜನರು ಇದರ ಅವೇರ್ನೆಸ್ ಇಂದಾಗಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ತುಂಬ ಜನರು ಫೋನ್ ಮಾಡಿದ್ರು, ಅವ್ರ ಫೋಟೋಗಳನ್ನು ಕಳಿಸ್ತಾರೆ. ಇದೆಲ್ಲ ತುಂಬ ಖುಷಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಸಂಪೂರ್ಣ ಸಹಜ ಕೃಷಿ ಜೊತೆ ಜೋಡಿಸ್ಕೊಂಡಿದ್ದೀರಾ. ನೀವೆಲ್ಲರೂ ಕೂಡ ನಮ್ಮ ಫ್ಯಾಮಿಲಿಯ ಪಾರ್ಟ್ ಆಗಿದ್ದೀರಾ. ಸಂಪೂರ್ಣ ಸಹಜ ಕೃಷಿಯೊಟ್ಟಿಗೆ ನೀವೆಲ್ಲರೂ ಕೂಡ ಒಂದು ಬಾಂಡಿಂಗ್ ಅನ್ನು ಇಟ್ಕೊಂಡಿದ್ದೀರಿ. ಯಾವುದೋ ಒಂದು ಚಾನಲ್ ನೋಡಿದಾಗೆ ಇಲ್ಲಿ ನೋಡ್ತಾ ಇಲ್ಲ, 99.99% ಜನರು ಒಳ್ಳೆ ಕಮೆಂಟನ್ನೇ ಹಾಕ್ತೀರಿ, ಒಳ್ಳೆ ವಿಚಾರನೇ ಹಾಕ್ತೀರಿ. ಇನ್ಯಾರೋ ಅವರಿಗೆ ಮಾನಸಿಕ ಸಮಸ್ಯೆಗಳಿರ್ಬೋದು, ಬೇರೆ ವೈಯಕ್ತಿಕ ಸಮಸ್ಯೆಗಳಿರ್ಬೋದು, ಆರ್ಥಿಕ ಸಮಸ್ಯೆಗಳಿರ್ಬೋದು, ಯಾವುದೋ ಒಂದು ಬಿಸಿ ಇರ್ತದೆ, ಕೋಪ ಇರ್ತದೆ. ಆ ಸಂದರ್ಭದಲ್ಲಿ ಯಾವುದೋ ಒಂದು ವಿಡಿಯೋ ಬಂದಾಗ ಬ್ಯಾಡ್ ಮೈಂಡ್ ಸೆಟ್ಟಲ್ಲಿ ಬ್ಯಾಡ್ ಕಮೆಂಟ್ಗಳನ್ನು ಹಾಕ್ತಾರೆ. ಅದಕ್ಕೆ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ. ಅವ್ರ ತಪ್ಪಲ್ಲ, ಅವ್ರದ್ದು ಸಮಸ್ಯೆ ತಪ್ಪು, ಅವರ ಪ್ರಾಬ್ಲಮ್ ಇದು ತಪ್ಪು. ಅವರು ಕೂಡ ನಾಳೆ ಒಳ್ಳೆ ಕಮೆಂಟ್ ಹಾಕುವ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾರೆ. ಇವತ್ತು ಮುಳ್ಳಂಗೊಚ್ಚೆಯ ಒಂದು ವಿಶೇಷವಾಗಿರುವಂಥ ಕೈತೋಟ, ಅದರೊಟ್ಟಿಗೆ ಅವರು ಹೆಗ್ಗಣಗಳ ನಿಯಂತ್ರಣ ಮಾಡೋದು ಹೇಗೆ, ಬಸವನಹುಳ ನಿಯಂತ್ರಣ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾರೆ ಅರವಿಂದ್ ಭಟ್ರು. ಅದರ ಸಂಪೂರ್ಣವಾಗಿರೋ ಮಾಹಿತಿಯನ್ನು ಕೊಡ್ತೇನೆ. ಬನ್ನಿ, ಈ ಕೈತೋಟದ ಎಪಿಸೋಡ್ಗೆ ಸ್ವಾಗತ. ಇವರು ನನ್ನ ತಾಯಿ ಜ್ಯೋತಿ. ಹಾಗೆ ಇವರು ನಾನು ಮತ್ತು ತಂದೆಯವರೇನು ತೋಟದಲ್ಲಿ ಬ್ಯುಸಿ ಇರ್ತೇವೆ ಅಥವಾ ತೋಟದಲ್ಲಿ ತೊಡಗಿಸ್ಕೊಳ್ತಿರ್ತೇವೆ. ತಾಯಿಯವರು ಇಲ್ಲಿ ಈ ಕೈತೋಟ ಏನಿದೆ ಮತ್ತು ಹೂತೋಟ ಎರಡನ್ನೂ ಕೂಡ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗೆ ಅವರ ಸಪೋರ್ಟ್ ಕೂಡ ಇದರಲ್ಲಿದೆ, ಅವರ ಇನ್ವಾಲ್ವ್ಮೆಂಟ್ ಕೂಡ ಇದೆ. ಹಾಗೆ ಈ ಬೆಂಡೆಯಿಂದ ಮುಂದಿನದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಮ್ಮ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಆರಾಮ, ನೀವು ಹೇಗಿದ್ದೀರಿ? ಆರಾಮ. ಒಂದು ಮನೆಯಲ್ಲಿ ಗೃಹಿಣಿಯರು ಮನೆ ಬಗ್ಗೆ ಕಾಳಜಿ ವ್ಯಕ್ತಪಡಿಸಲು ಪ್ರಾರಂಭ ಆದ್ರೆ ಆ ಮನೆ ಯಾವತ್ತೂ ಕೂಡ ಒಂದು ಸೂಪರ್ ಆಗಿರ್ತದೆ ಅಂತ ಒಂದು ಇರುವಂತದ್ದು. ಹಾಗೆ ನೀವು ನಿಮ್ಮ ಅಡಿಗೆ ಕೋಣೆಯಲ್ಲಿ ಸಣ್ಣ ಬದಲಾವಣೆ ತಂದಿರಿ. ಅಂದ್ರೆ ಸಾವಯವ ತರಕಾರಿ ಬೆಳಿಬೇಕು ಅಂತ ಕಾರಣಕ್ಕೋಸ್ಕರ. ಈಗ ನಾವು ಇಷ್ಟರವರೆಗೆ ಎಕ್ಸ್ಪ್ಲೇನ್ ಮಾಡಿರುವಂತದ್ದು ಒಂದು ಬೇರೆ ರೀತಿಯ ಕೈತೋಟದ ಸಿಸ್ಟಮ್. ಈಗ ನೀವು ಬೇರೆ ಮಾಡ್ತಿರೋದು, ನೀವು ಸಿಟಿಯಲ್ಲಿ ಇರುವವರಿಗೋಸ್ಕರ ಇದು ಮಾಡೆಲ್ ಇರುವಂತದ್ದು. ಟೆರಿಸ್ ಅಲ್ಲಿ, ಸಿಟಿಯಲ್ಲಿ ಜಾಗನೇ ಇಲ್ಲ ಅವರಿಗೋಸ್ಕರ. ಹೇಗೆ ಮಾಡಿದ್ರಿ ನೀವು? ಇದು ನಾವು ಗ್ರೋ ಬ್ಯಾಗ್ ಅಲ್ಲಿ ಬೆಳೆಸಿರೋದು. ಗ್ರೋ ಬ್ಯಾಗ್ ಅಲ್ಲಿ ಬೆಳೆಸುವಾಗಲೇ ಫಸ್ಟ್ ಸ್ಟಾರ್ಟಿಂಗ್ ಅದಕ್ಕೆ ಬೀಜ ಹಾಕುವ ಮೊದಲೇ ಮಣ್ಣು ಮಿಶ್ರಣ ಮಾಡಿಕೊಳ್ಬೇಕು. ಮಣ್ಣಿಗೆ ನಾವು ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಇದು ಮತ್ತೆ ಸುಡು ಮಣ್ಣು, ಆಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕೊಕೊಪಿಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ರೋ ಬ್ಯಾಗ್ ತುಂಬಿಸಿ ನಾವು ಬೀಜ ಬಿತ್ತಿ ಬೆಳೆಸಿರೋದು ಇದು. ಆಮೇಲೆ ಮೇಲ್ಗಡೆ ನಾವು ಅದಕ್ಕೆ
ಇದು ಅಡಿಕೆ ಸಿಪ್ಪೆಯನ್ನು ಮಲ್ಚಿಂಗ್ ಮಾಡಿದ್ದೇವೆ. ಅದಕ್ಕೆ ಅದು ತುಂಬಾ ಬಿಸಿಲು ಜಾಸ್ತಿಯಾಗಿ ಇದಾಗುದಕ್ಕೆ, ಹಾ. ಗಿಡಗಳು ಹಾಳಾಗುದಕ್ಕೆ, ಮತ್ತೆ ನೀರು ಹಾಕುವಾಗ ಆ ಹಾ. ಮಣ್ಣು ರಟ್ಟುತ್ತದಲ್ಲ, ಹಾ. ಅದಕ್ಕೋಸ್ಕರ ಹಾಕಿದೆ. ಕರೆಕ್ಟ್, ಚೆನ್ನಾಗಿದೆ ಅಲ್ಲ ಗ್ರೋ ಬ್ಯಾಗ್ ಇಲ್ಲಿ ಇದು ಇಲ್ಲೇ ಅಲಂಕಾರಿನ ತಂದಿದ್ದು. ಹಾ. ಒಂದು 10 ರೂಪಾಯಿ ಬೀಳ್ತದೆ ಅಷ್ಟೇ, ದೊಡ್ಡ ಕಾಸ್ಟ್ ಏನಿಲ್ಲ. ಹಾ. ಆರಾಮ್ಸೆ ಆನ್ಲೈನ್ ನಲ್ಲಿ ಸಿಗ್ತದೆ, ಇದು ಬೇಕಾದಷ್ಟು ವೆರೈಟಿಗಳು ಸಿಗ್ತದೆ, ಬೆಳೆಸ್ಕೊ. ಹಾಗೆ ಇಲ್ಲಿ ನಾವು ವೇಸ್ಟ್ ಬಕೆಟ್ ಗಳಿರ್ತದೆ, ಹೌದು ಮನೆಯಲ್ಲಿ ವೇಸ್ಟ್ ಆಗಿರೋದು ಬಕೆಟ್, ಅದ್ರಲ್ಲಿ ಕೂಡ ಹೀಗೆ ಬೆಳೆಸಬಹುದು. ಟೊಮೆಟೊ ಬೆಳೆಸಿದ್ದೇವೆ. ಅದೇ ತರ ಹಳೆ ಟೈರ್ಗಳು ಎಷ್ಟು ಸಹ ಸಿಗ್ತವೆ, ಟೈರ್ ಅಂಗಡಿಗಳಿಗೆಲ್ಲ ಹೋದ್ರೆ ಅದ್ರಲ್ಲಿ ಸಹ ಹೀಗೆ ಚೆನ್ನಾಗಿ ಬೆಳೆಸಬಹುದು. ಹಾಗೆ ಅದು ಕ್ಯಾಟ್ ಫುಡ್, ಇದು ಚೆನ್ನಾಗಿತ್ತು ತೊಟ್ಟೆಗಳು. ಹಾಗೆ ಅದ್ರಲ್ಲಿ ಫುಡ್ ಅಂದ್ರೆ ಅದು ಬೆಕ್ಕಿನ ಫುಡ್ಗಳು ಇದು. ಇಷ್ಟಿಷ್ಟು ತರ್ತೀರಾ? ಹಾ ಹೌದು, ನಮ್ಮಲ್ಲಿ ಅಂದ್ರೆ 6 ಬೆಕ್ಕುಗಳಿತ್ತು, ಪರ್ಷಿಯನ್ ಕ್ಯಾಟ್. ಹಾಗೆ ಅದಕ್ಕೋಸ್ಕರ ಎಲ್ಲೋಯ್ತದ ಈಗ 6 ಈಗ ಒಂದಿದೆ ಅಷ್ಟೇ. ಬೇರೆಲ್ಲ ಕೊಟ್ಟಾಯ್ತು, ಬೇರೆ ಬೇರೆ ಕಡೆ ಕೊಟ್ವಿ. ಬೆಕ್ಕಿನ ಪ್ರೇಮಿಗಳಿದ್ರೆ ನಿಮ್ಗೆ ಮುಂದಕ್ಕೊಂದು ಇವ್ರದ್ದು ಕೈ ತೋಟದಲ್ಲ ಹೂ ತೋಟದ ಬಗ್ಗೆ ಒಂದು ವಿಡಿಯೋ ಬರ್ತದೆ, ಅದ್ರೆಲ್ಲ ಬೆಕ್ಕನ್ನು ನಿಮ್ಗೆ ಪರಿಚಯ ಮಾಡಿಸ್ತೇವೆ. ಇದರಲ್ಲಿ ಒಂದು ಟೆಕ್ನಿಕ್ ಮಾಡ್ಬೇಕಾಗ್ತದೆ. ಏನಂದ್ರೆ ಇದು ನಿನ್ನೆ ಅರಳಿದ ಹೂ, ಇದನ್ನು ನಾವು ಪ್ರತಿ ದಿವಸ ಮರು ದಿವಸ ಬೆಳಿಗ್ಗೆ ಇದನ್ನು ಹೀಗೆ ತೆಗಿಬೇಕಾಗ್ತದೆ. ಇಲ್ಲದಿದ್ರೆ ಚಂದಾಗಿ ಬೆಂಡೆಕಾಯಿ ಬೆಳವಣಿಗೆ ಚೆನ್ನಾಗಿ ಆಗುದಿಲ್ಲ. ಇದು ಅಲ್ಲಿಯೇ ಕೊಳ್ತದಕ್ಕೆ ಅಂಟಿಕೊಂಡಿರ್ತದೆ, ಮುರುಂಟು ಕಟ್ತದೆ ನೋಡಿ. ಹಾಗೆ ಹೀಗೆ ಬಿಟ್ರೆ ಹೀಗೆ ಚೆನ್ನಾಗಿ ಬರ್ತದೆ. ಆಮೇಲೆ ಅಂದ್ರೆ ಇದು ಮಳೆಗಾಲದಲ್ಲಿ ಮಾತ್ರ, ಬೇಸಿಗೆಯಲ್ಲಿ ಉದುರ್ತದೆ? ಬೇಸಿಗೆಯಲ್ಲಿ ಆದ್ರೆ ಒಣಗಿ ಉದುರ್ತದೆ. ಈಗ ಮಳೆಗಾಲ ನೀರು ಬೀಳುವ ಕಾರಣ ಅದು ಅಲ್ಲಿಯೇ ಕೊಳಿತದೆ. ಹೌದು. ಎಷ್ಟು ತಿಂಗಳಾಯ್ತು ಬೆಂಡೆಕಾಯಿ ಗಿಡಗಳಿಗೆ? ಇದಕ್ಕೆ ಒಂದು 2 ತಿಂಗಳಾಯ್ತು, ಈಗ ಮುಗಿತಾ ಬಂತು, ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ. ಬುಡದಿಂದ ಆಗ್ಲಿ ಪ್ರಾರಂಭ ಆಗಿದೆ. ಹೌದು, ಅದ್ರಲ್ಲಿ ಬೇರೆ ಬೇರೆ ಗೆಲ್ಲುಗಳು ಬಂದು ನೋಡಿ ಬಂದಿದೆ, ಬ್ರಾಂಚಸ್ ಬಂದಿದೆ ನೋಡಿ. ಬ್ರಾಂಚಸ್ ಬಂದಿದೆ. ತುಂಬಾ ಗ್ರೋ ಬ್ಯಾಗ್, ದೊಡ್ಡ ಗ್ರೋ ಬ್ಯಾಗ್ ನ ಉಪಯೋಗ ಮಾಡಿದ್ರೆ ನೋಡಿ ಇದು ಲಾಭ. ಸಣ್ಣ ಸಣ್ಣ ಗ್ರೋ ಬ್ಯಾಗ್ ಅಲ್ಲಿ ಇರಿದ ಬ್ರಾಂಚಸ್ ಗಳು ಬರೋದಿಲ್ಲ. ಒಂದೇ ಬೆಂಡೆಕಾಯಿಯ ಗಿಡದಲ್ಲಿ ನೋಡಿ, ಇಲ್ಲೊಂದು ಬೆಂಡೆಕಾಯಿ ಆಗಿದೆ ನೋಡಿ, ಇಲ್ಲಿ ಒಂದು 2-3 ಆಗಿದೆ, ಅದಾದ್ಮೇಲೆ ಇಲ್ಲಿ ಆಗಿದೆ. ಒಂದೇ ಗಿಡದಲ್ಲಿ ನೋಡಿ ಇಲ್ಲಿ ಆಗಿದೆ. ಒಂದು 5-6 ಬೆಂಡೆಕಾಯಿಗಳನ್ನು ನೀವು ಕೊಯ್ಯುವ ಹಾಗೆ ಮಾಡಬಹುದು. ನೀವು ಉಪಯೋಗ ಮಾಡುವಾಗ ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ಗಳನ್ನು, ದೊಡ್ಡ ದೊಡ್ಡ ಹಳೆ ಪಾತ್ರೆಗಳನ್ನು ಉಪಯೋಗ ಮಾಡಿ. ಆಗ ನಿಮಗೆ 4-5 ಗಿಡದಲ್ಲಿ ಆಗುವಂತ ಬೆಂಡೆಕಾಯಿ ಒಂದೇ ಗಿಡದಲ್ಲಿ ಆಗುವ ಸಾಧ್ಯತೆಗಳಿದೆ. ಇದು ಕ್ಲಸ್ಟರ್ ಬೀನ್ಸ್ ಅಂತ, ಇದರಲ್ಲಿ ಈಗ ಹೂ ಬಿಡ್ತಾ ಇದೆ. ರಮೇಶ್ ಅಣ್ಣ ಕೊಟ್ಟದ? ಹೌದು, ಇದು ನಮ್ಮ ರಮೇಶ್ ಸರ್ ಕೊಟ್ಟದ್ದು. ಗೌಡ್ರು, ಹೌದು. ಥ್ಯಾಂಕ್ ಯು ಸರ್. ಈ ರೀತಿ ಒಂದು ಉತ್ತಮವಾಗಿರುವಂತಹ ಒಂದು ಕೈ ತೋಟಕ್ಕೆ ತುಂಬಾ ಬೀಜಗಳನ್ನು ಕೊಟ್ಟಿದ್ದಾರೆ ಅಲ್ಲ, ಅವ್ರಿಗೊಂದು ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೇವೆ. ಯಾಕಂದ್ರೆ ಒಂದು ಸೂಪರ್ ಸಂದರ್ಶನ ಕೊಟ್ಟಿದ್ರು ನನಗೆ. ಹಳೆ ಮೈಸೂರು ಭಾಗದಲ್ಲಿ ಆ ರೀತಿ ಕೈ ತೋಟ ಮಾಡೋರು ಯಾರು ಇರುವುದಿಲ್ಲ. ಮೊನ್ನೆ ಬಂದಿದ್ರು, ನಮ್ಮ ಮನೆಗೆ ವಿಸಿಟ್ ಮಾಡಿದ್ರು, ಫ್ಯಾಮಿಲಿ ಸಮೇತ ಬಂದಿದ್ರು. ಒಳ್ಳೆದಾಯ್ತು. ನಮ್ಗೆ ಫೋನ್ ಮಾಡಿಲ್ಲ, ಈಗ ಜೋರ್ ಮಾಡ್ತೇನೆ ಅವರಿಗೆ. ಬರುವಾಗ ಒಂದಿಷ್ಟು ಬೀಜ ತಂದಿದ್ರು. ಹೌದಾ? ಬೇರೆ ಬೇರೆ ವಿಧದ ಬೀಜ ನಮ್ಮೂರ್ ಪಕ್ಕಕ್ಕೆ ಬಂದು ನಂಗೆ ಫೋನ್ ಮಾಡಿಲ್ಲ ಅಂತ ಜೋರ್ ಮಾಡ್ತೇನೆ. ಹೌದಾ? ಅಲ್ಲ ನೋಡಿ ಸ್ನೇಹಿತರೆ, ನೋಡಿ ಹೇಗಿದೆ ನೋಡಿ. ಹೇಳಿ ಮೇಡಮ್ ಇದ್ರ ಬಗ್ಗೆ. ಇದು ಕಷಿ ಅಂಬಟೆ. ಇದಂದ್ರೆ ಆಲ್ ಸೀಸನ್ ಯಾವಾಗ್ಲೂ ಆಗ್ತಾ ಇರ್ತದೆ. ಒಮ್ಮೆ ಹೂ ಬಿಟ್ಟು ಕಾಯಿ ಆದಾಗ ಪುನಃ ಆಗ್ತಾ ಇರ್ತದೆ. ಇದು ಹುಳಿ ಸ್ವಲ್ಪ ಕಡಿಮೆ. ತೈವಾನ್ ಅಂಬಟೆ ಹೇಳ್ತಾರೆ ಇದಕ್ಕೆ. ತುಂಬಾ ಗಿಡ ತುಂಬಾ ಆಗ್ತಾ ಇರ್ತದೆ. ತಗ್ಗಿನಿಂದ ನಮಗೆ ಕೊಯ್ಲಿಕ್ಕೂ ಸಹ ಆರಾಮ. ಅಂದ್ರೆ ದೊಡ್ಡ ಮರ ಆಗುದಿಲ್ಲ, ಕೆಳಗಡೆಯಿಂದಲೇ ಕೊಯ್ಲಿಕ್ಕೆ ಆಗ್ತದೆ. ಸ್ನೇಹಿತರೆ, ಆಲ್ ಸೀಸನ್ ಅಂತ ಹೇಳಿದ್ರೆ ನಾವು ಕೆಲವರಲ್ಲಿ ಏನು ಯೋಚನೆ ಮಾಡ್ತೇವೆ, ತಿಂಗಳಲ್ಲಿ ವರ್ಷದಲ್ಲಿ 3 ಸಲ ಆಗ್ತದೆ, 4 ಸಲ ಆಗ್ತದೆ ಅಂತ ಹೇಳಿ. ಆದ್ರೆ ಇಲ್ಲಿ ಒಂದು ಸಂಗತಿಯನ್ನು ನಿಮ್ಗೆ ತೋರಿಸ್ತೇನೆ ನೋಡಿ. ಇದು ಅದರದ್ದು ಹೂ. ಅದೇ ಮರದಲ್ಲಿ ಹೂ ಆದ್ಮೇಲೆ ಒಂದು ವಾರ ಆದ್ಮೇಲೆ ಬೆಳೆದ ಇರುವಂತ ಅಂಬಟೆ, ಅದಾದ್ಮೇಲೆ ಸುಮಾರು ಒಂದು 15 ದಿನ ಆಗಿರ್ಬೋದು. ಇದೊಂದು 1 ತಿಂಗಳಾಗಿರ್ಬೋದು, ಇದೊಂದು 2 ತಿಂಗಳಾಗಿರ್ಬೋದು. ಅಲ್ಲಿ ನೋಡಿ, ಅದನ್ನು ಕೊಯ್ದು ತೋರಿಸಿ. ಅಲ್ಲಿ ಕ್ಯಾಮೆರಾ ಬರ್ಲಿಕ್ಕಿಲ್ಲ ನೋಡಿ ಸ್ನೇಹಿತರೆ. ಇದು ಕಟ್ಟಿಂಗ್ ಆಗಿರುವಂತದ್ದು ಸುಮಾರು 3-4 ತಿಂಗಳಾಗಿರ್ಬೋದಲ್ಲಮ್ಮ? ಒಂದ್ 2-3 ತಿಂಗಳಾಗಿರ್ಬೋದು. ಹೌದು. ಅದೊಂದು ಸಣ್ಣ ಗಿಡದಲ್ಲಿ ಇಷ್ಟು ಅಂಬಟೆ ಆಗ್ತದಲ್ಲ? ಹೌದು, ಅದು ಬುಷ್ ತರ ಬರ್ತದೆ ನೋಡಿ. ಹಾಗಾಗಿ ಅದರಲ್ಲಿ ತುಂಬಾ ಬಿಡ್ತದೆ, ಎತ್ತರ ಮರ ಆಗುದಿಲ್ಲ. ಕರೆಕ್ಟ್. ಕೊಯ್ಲಿಕ್ಕೂ ತುಂಬಾ ಸುಲಭ. ನೋಡಿ ಸ್ನೇಹಿತರೆ, ಒಂದು ಗೊಂಚಲಲ್ಲಿ ಎಷ್ಟಿದೆ ಅಂತ ಹೇಳಿ ತೋರಿಸ್ತೇನೆ ನೋಡಿ. ನೋಡಿ ಹೇಗಿದೆ ನೋಡಿ. ಇಷ್ಟು ಸುಲಭದಲ್ಲಿ ಸಿಗುವಂತ ಹುಳಿಯನ್ನು ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಹೊರಗಡೆಯಿಂದ ಹುಳಿಯನ್ನು ತಂದು ನಾವು ಉಪಯೋಗ ಮಾಡ್ತೇವೆ. ನಾವು ಬುದ್ಧಿವಂತರ ದಡ್ರ ಅಂತೇಳಿ ನಾವೇ ಯೋಚನೆ ಮಾಡೋದು ಒಳ್ಳೇದು ಅಂತೇಳಿ ನಂಗೆ ಅನಿಸ್ತದೆ. ಈಗ ನೀವು ಹೇಳಿದ್ರಲ್ಲ, ಹೊರಗಡೆಯಿಂದ ಹುಳಿ ತರೋದಕ್ಕಿಂತ ಇದೇ ಉತ್ತಮ ಅಂತ. ಅದೇ ನೋಡಿ, ಇದನ್ನ ನಾವು ಗೊಜ್ಜು ಮಾಡ್ತೇವೆ, ಸಾರು ಮಾಡ್ತೇವೆ, ಜೊತೆಗೆ ಸಾಂಬಾರೆಲ್ಲ ಮಾಡುವಾಗ ಬೆಂಡೆಕಾಯಿ ಬದನೆಕಾಯಿ ಜೊತೆ ಬೆಸ್ಟ್ ಕಾಂಬಿನೇಷನ್, ತುಂಬಾ ಒಳ್ಳೇದಾಗ್ತದೆ. ಉಪ್ಪಿನಕಾಯಿ ಮಾಡ್ಬೋದು. ಉಪ್ಪಿನಕಾಯಿ ತುಂಬಾ ಒಳ್ಳೇದು. ಹುಳಿ ಹೊರಗಡೆಯಿಂದ ತರೋದು ಕಡಿಮೆ, ತುಂಬಾ ಕಡಿಮೆ ನಾವು ತರೋದು. ನಾವು ಪ್ರತಿಯೊಂದು ಅಡಿಗೆಗೂ ನಾವು ಇದಕ್ಕೆ ಹುಳಿ ಹಾಕುವಂತದಕ್ಕೆ ನಾವು ಇದನ್ನ ಹಾಕ್ತೇವೆ. ರುಚಿಯು ತುಂಬಾ ಚೆನ್ನಾಗಿರ್ತದೆ. 100% ಸಾವಯವ. ಹೌದು, ತುಂಬಾ ಹುಳಿ ಅಲ್ಲ, ಇದು ಮೀಡಿಯಂ ಹುಳಿ, ಹಾಗಾಗಿ ಚೆನ್ನಾಗಿ ಬರ್ತದೆ. ಇದು ಚಿಗುರು ಬರ್ತದೆ, ಚಿಗುರು ಜೊತೆ ಚಿಗುರು ಬಂದಾಗ ಅಲ್ಲಿ ಹೂ ಬರ್ತದೆ, ಹೂ ಬಂದು ಕಾಯಿ ಕಟ್ತದೆ. ಅಂದ್ರೆ ಪ್ರತಿ ಚಿಗುರಲ್ಲೂ ನಿಮಗೆ ಕಾಯಿ ಬರ್ತದೆ. ಹೌದು, ನಾರ್ಮಲ್ ಪ್ರೋಸೆಸ್ ಇದು. ಅಂದ್ರೆ ಗೆಲ್ಲು ಮೂವ್ಮೆಂಟ್ ಆಗ್ಬೇಕಾದ್ರೆ ಸ್ನೇಹಿತರೆ, ಇದರಲ್ಲಿ
ಅಂಬಟೆಗಳು ಆಗ್ತಾ ಇರ್ತದೆ ಅಲ್ಲ, ಎಷ್ಟು ದೊಡ್ಡದು ಮರ ಆಯ್ತು ಅಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಇದು ಮೂಲಂಗಿ, ಇದ್ರಲ್ಲಿ ಇದೊಂದು ಕೆಂಪು, ಅದೆಲ್ಲ ಬಿಳಿ ಮೂಲಂಗಿ. ಹಾ. ಅಂದ್ರೆ ನಾವು ಇದು ಫಸ್ಟ್ ಟೈಮ್ ಬೆಳೆದಿರೋದು ಇದನ್ನು, ನಮಗೆ ಇದ್ರ ಬಗ್ಗೆ ಹೆಚ್ಚಿನ ಅನುಭವ ಇರ್ಲಿಲ್ಲ. ಹಾ. ಈಗ ಒಂದು ಸಾರಿ ಬೆಳೆದು ನಮಗೆ ಹೇಗೆ ಬೆಳಿಬೇಕು ಏನು ಗೊತ್ತಾಯ್ತು. ಜೊತೆಗೆ ನಿಮ್ದೊಂದು ಮೂಲಂಗಿ ಬೆಳೆಯೋ ವಿಡಿಯೋ ಇತ್ತಲ್ಲ ಸರ್, ಹೌದು. ಅದನ್ನು ನಾವು ನೋಡಿ ಅನುಭವ ಪಡ್ಕೊಂಡೆವು. ಕರೆಕ್ಟ್. ಇದು ನಿನ್ನೆ ಒಂದು ಫಸ್ಟ್ ಕೊಯ್ಲಿದ್ರಿಂದ ನಾವು ತೆಗ್ದಿದ್ದೇವೆ. ಹಾ. ತುಂಬಾ ಚೆನ್ನಾಗಿ ಬಂದಿತ್ತು. ಹಾ. ಆ ಒಂದು ಪೇಟೆಯಿಂದ ನಾವು ತಂದ ಮೂಲಂಗಿ ತುಂಬಾ ಸ್ಮೆಲ್ ಇರ್ತದೆ, ಹೌದು. ಬಟ್ ಇದು ಹಾಗಿಲ್ಲ. ಸಾಂಬಾರು ಪಲ್ಯ ಮಾಡಿದ್ದು ನಾವು, Correct. ತುಂಬಾ ಚೆನ್ನಾಗಿ ಬಂದಿತ್ತು. ಹೌದೌದು ಸಂಪೂರ್ಣ ನಮ್ದು ಸಾವಯವ. ಅಲ್ಲ, ಹೌದು. ಜನರಲ್ ಆಗಿ ಹೇಳ್ಬೇಕಾದ್ರೆ ಪೇಟೆದ್ದು ಇಲಿ ಸತ್ತ ಸ್ಮೆಲ್ ಬರ್ತದೆ. ಇದು ಹಾಗೆ ಸ್ಮೆಲ್ ಇಲ್ಲ, ಲೈಟ್ ಸ್ಮೆಲ್. ತುಂಬಾ ಚೆನ್ನಾಗಿ ನಾವು ಪಲ್ಯವನ್ನು ಇದರ ಸೊಪ್ಪನ್ನು ಕೂಡ ನಾವು ಪಲ್ಯ ಮಾಡ್ತೇವೆ. ಹೌದು. ನಮಗೆ ಸೊಪ್ಪು ತರಕಾರಿಗಳ ಬೀಜಗಳೆಲ್ಲ ಮೊದ್ಲೆಲ್ಲ ನಾವು ಅಲ್ಲಿ ಇಲ್ಲಿ ತಗೊಳ್ತಾ ಇದ್ದೇವೆ ಇಲ್ಲಿ, ಆದ್ರೆ ಎಲ್ಲಾ ವೆರೈಟಿಗಳ ಬೀಜಗಳು ಸಿಗ್ತಾ ಇರ್ಲಿಲ್ಲ ನಮಗೆ. ಹೌದು. ನಮ್ದೊಂದು ಗ್ರೂಪ್ ಇದೆ ಹೂತೋಟ ಸ್ನೇಹಿ ಅಂತ, ಅದ್ರ ಮುಖಾಂತರ ನಮಗೆ ಪರಿಚಯ ಆದವರು ರಮೇಶ್ ಎಂ ಗೌಡ ಅಂತ, ಅವ್ರು ನಮ್ ಗ್ರೂಪಿನ ಸದಸ್ಯರು. ಅವರು ಕೃಷಿ ಅಧಿಕಾರಿ. ಅವರು ನಮ್ದೊಂದು ವಾರ್ಷಿಕ ಕಾರ್ಯಕ್ರಮ ಇರ್ತದೆ ಬೆಂಗಳೂರಲ್ಲಿ, ಆಗ ಬರುವಾಗ 1,000 ಬೀಜಗಳಷ್ಟು ಅವರೇ ಪ್ಯಾಕೆಟ್ ಮಾಡಿ ತಂದು ನಮಗೆಲ್ಲ ಆಸಕ್ತರಿಗೆ ಹಂಚುತ್ತಾರೆ. ಹಾಗೆ ಆತರ ನನಗೆ ತಂದ ಬೀಜಗಳನ್ನು ನಾನು ಇಲ್ಲಿಗ ಬೆಳೆಸಿದ್ದೇನೆ. ಮೂಲಂಗಿ ಇರ್ಬೋದು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಆಮೇಲೆ ಕ್ಲಸ್ಟರ್ ಬೀನ್ಸ್ ಇರ್ಬೋದು, ಇದೆಲ್ಲ ಅವ್ರು ಕೊಟ್ಟಂತ ಬೀಜಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ, ಉತ್ತಮ ಬೀಜಗಳು. ಹಾಗೆ ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನೋಡಿ ಸ್ನೇಹಿತರೆ, ಇದೊಂದು ಸುಂದರವಾಗಿರುವಂತ ಹೂತೋಟ. ಇದರದ್ದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಡೀಟೇಲ್ ಆಗಿ ಈ ಹೂತೋಟದ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಆದ್ರೆ ಈಗ ವಿಡಿಯೋ ಎಂಡ್ ಆಗ್ತಿಲ್ಲ. ಕೈತೋಟಕ್ಕೆ ಬರುವಂತ ಕೆಲವು ಸಮಸ್ಯೆಗಳಿರ್ತದೆ, ಆ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಅನ್ನುವಂಥದ್ದನ್ನು ಅರವಿಂದಣ್ಣ ನಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರೆ. ಇದೊಂದು ವಿಶೇಷವಾಗಿರುವಂತ ಒಂದು ಸ್ಟೋರಿ ಇದು. ಬನ್ನಿ ಅದೇನು ಅಂತ ನೋಡ್ಕೊಂಡ್ ಬರೋಣ. ನಾವು ಕೈತೋಟ ಮಾಡುವಾಗ ಅಥವಾ ಹೂವಿನ ತೋಟ ಮಾಡುವಾಗ ತುಂಬಾ ಉಪದ್ರಗಳು ಬರ್ತವೆ. ಅದಕ್ಕೆ ಬಸವನ ಹುಳ, ಮತ್ತೆ ಹೆಗ್ಗಣ, ಇಲಿ, ಹಕ್ಕಿಗಳು, ಸಣ್ಣ ಸಣ್ಣ ಹುಳು ಹುಪ್ಪಟೆಗಳು, ಕೀಟಗಳು ಇತ್ಯಾದಿ ಬಾಧೆಗಳು ಬರ್ತವೆ. ಇದೆಲ್ಲ ಕಣ್ಣಿಗೆ ಕಾಣುವಂಥದ್ದು. ಕಣ್ಣಿಗೆ ಕಾಣದೆ ಬರುವಂತಹ ರೋಗ, ವೈರಸ್ಗಳು, ರೋಗಾಣುಗಳು ಇದು ಕಣ್ಣಿಗೆ ಕಾಣುದಿಲ್ಲ. ಅದಕ್ಕೆ ಏನಾದ್ರೂ ಔಷಧಿ ನಾವು ಅದಕ್ಕೆ ಸಿಂಪರಣೆ ಮಾಡಬೇಕು. ಕಣ್ಣಿಗೆ ಕಾಣುವಂತಹ ಬಾಧೆಗಳಿಗೆ ನೋಡಿ, ಇದೊಂದು ಬಸವನ ಹುಳ. ಈ ಬಸವನ ಹುಳ ಇದು ಆಗಾಗ ಬರ್ತದೆ. ಇದಕ್ಕೆ ನಾವು ಮೈಲ್ತುತ್ತಿನ ನೀರನ್ನು ಸ್ವಲ್ಪ ಈಗ ಹಾಕಿ ಬಿಡ್ತೇವೆ. ಇಷ್ಟು ಮೈಲ್ತುತ್ತಿನ ನೀರನ್ನು ಹಾಕಿದ್ರೆ ಅದು ಮತ್ತೆ ಬದುಕುವುದೇ ಇಲ್ಲ. ಯಾಕಂದ್ರೆ ಈ ಸ್ಲಗ್ಸ್ ಅಂಡ್ ಸ್ನೇಲ್ಸ್ ಅಂತ ಹೇಳ್ತಾರೆ, ಬಸವನ ಹುಳ ಜಾತಿ ಇದಕ್ಕೆ ಮೃದ್ವಂಗಿಗಳಿಗೆ. ಅದಕ್ಕೆ ಕಾಪರ್ ಅಂದ್ರೆ ತಾಮ್ರ ಬಹಳ ಅದಕ್ಕೆ ಉಪದ್ರ ಆಗ್ತದೆ. ಅದ್ರ ಮೈಗೆ ಮುಟ್ಟಿದ್ರೆ ಮೈ ಕರಗಲಿಕ್ಕೆ ಶುರು ಆಗ್ತದೆ ತಾಮ್ರ ಮುಟ್ಟಿದ್ರೆ. ಇದು ತಾಮ್ರದ ಸಲ್ಫೇಟ್, ಕಾಪರ್ ಸಲ್ಫೇಟ್ ಅಂತ ಹೇಳ್ತಾರೆ, ಮೈಲ್ತುತ್ತು. ಇದರ ನೀರು ಒಂದು 2-4 ಬಿಂದು ಬಿದ್ರೆ ಸಾಕು, ಅದಿನ್ನು ಕರಗಿ ಹೋಗುದು, ಅದಿನ್ನು ಬಿಲ್ಕುಲ್ ಬದುಕುದಿಲ್ಲ. ಹಾಗೆ ಅದೇ ರೀತಿ ನೋಡಿ ಸಣ್ಣ ಸಣ್ಣ ಕೀಟಗಳಿದ್ದಾವೆ, ಅದು ಇನ್ನು ಬದುಕುದಿಲ್ಲ. ಅದು ಅಲ್ಲಿಗೆ ಅದರದ್ದು ಕತೆ ಮುಗಿಯಿತು. ಅಷ್ಟು ಮಾಡಿದ್ರೆ ಮುಗಿಯಿತು. ಅದೊಂದು 5 ನಿಮಿಷದಲ್ಲಿ ಸಾಯ್ತದೆ ಇನ್ನು. ಹಾಗೆ ನಾವು ಈಗ ಬೆಂಡೆಕಾಯಿ ಗಿಡದಲ್ಲಿ, ಹೂವಿನ ಗಿಡಗಳು ಇದ್ದದನ್ನೆಲ್ಲ ಹೀಗೆ ಒಂದು ಕೋಲ್ನಲ್ಲಿ ಕೆಳಗೆ ಹಾಕಿ ನೀರು ಹಾಕಿ ಬಿಡ್ತೇವೆ ಅಲ್ಲಿಗೆ. ದಿನ ರಾತ್ರಿ ಅದನ್ನು ನಾವು ಸರ್ಚ್ ಮಾಡ್ತೇವೆ ಲೈಟ್ ಇಟ್ಕೊಂಡು. ಅದು ರಾತ್ರಿ ಚಟುವಟಿಕೆ ಜಾಸ್ತಿ ಇರ್ತದೆ. ಆಗ ರಾತ್ರಿ ಅದು ಸಿಕ್ಕಿದ್ರೆ ರಾತ್ರಿ ಹೀಗೆ ಮಾಡ್ತೇವೆ. ಈಗ ಏನೊಂದು ಬೆಳಿಗ್ಗೆ ಸಿಕ್ಕಿತ್ತು, ನಮ್ಗೊಂದು ವಿಡಿಯೋ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಹಾಗೆ ನೋಡಿ ಇದ್ರಲ್ಲಿ ನೋಡಿ, ಇದು ಬಹುಶಃ ಸಬ್ಬಸಿಗೆ ಸೊಪ್ಪು. ನೋಡಿ ಇದ್ರಲ್ಲಿ ನೋಡಿ ಬಿಳಿ ನೋಡಿ ಇಲ್ಲಿ ಹುಳಗಳು ನೋಡಿ ಇಲ್ಲಿ ಹುಳ, ಇಂಥ ಹುಳಗಳು ಬರುದು. ಅದಕ್ಕೆ ಹಾಕಿದ್ರೆ ಆಯ್ತದ. ಅದಕ್ಕೆ ಹಾಕಿದ್ರೆ ಈ ಮೈಲ್ತುತ್ತು ನೀರು ಆಗುದಿಲ್ಲ. ಆದ್ರೆ ಅದಕ್ಕಿನ್ನೇನಾದ್ರೂ ಬೇರೆ ಆಗ್ಬೇಕು. ಅದು ಏನಾಗ್ತದೋ ಗೊತ್ತಿಲ್ಲ. ಅಂತೂ ಇದನ್ನು ಕೂಡ ಈಗ ನಾವು ಹೆಚ್ಚಾಗಿ ಅದಕ್ಕೆ ಹಾಕಿ ನೋಡುವ ಏನಾಗ್ತದೆ ಅಂತ. ಹೆಚ್ಚಾಗಿ ಅದಕ್ಕೆ ಈಗ ಕೈಯಲ್ಲೇ ತೆಗೆದು ಹಾಕಬೇಕು. ವಿಷ ಬಿಟ್ರೆ ನಾವೇ ಅದನ್ನು ತಿನ್ಬೇಕಲ್ಲ ಮತ್ತೆ, ಅದು ಮತ್ತೊಂದು ಸಮಸ್ಯೆ. ಹಾಗೆ ಮತ್ತೆ ಇಲಿ ಹೆಗ್ಗಣಗಳು, ಈ ಇಲಿ ಹೆಗ್ಗಣಗಳು ದಂಷ್ಟ್ರಕ ಜಾತಿಗೆ ಸೇರಿದಂತವ್ರು. ಚಿಕ್ಕಿದನ್ನು ಕಚ್ಚುವಂತ ಒಂದು ಅಭ್ಯಾಸ. ಹಾಗೆ ನೋಡಿ ತರಕಾರಿಗೆ ಬಹಳ ಬಂದು ಅದನ್ನು ನಾವು ಗೊಬ್ಬರ ಹಾಕಿದ್ವಾ, ಇಲಿಗಳು ಹೆಗ್ಗಣಗಳು ಅದನ್ನೆಲ್ಲ ಅಗೆತ ಮಾಡ್ತವೆ. ಹಾಗೆ ನಿನ್ನೆ ರಾತ್ರಿ ಒಂದು ಹೆಗ್ಗಣ ಕಾಣ್ತಾ ಇತ್ತು. ಅದಕ್ಕೊಂದು ಹೆಗ್ಗಣ ಕೊಲ್ಲಿಗೆ ಒಂದು ಮಿಷನ್ ಉಂಟು, ಒಂದು ಯಂತ್ರದಾಗಿರೋದೊಂದು ಸಾಧನ ಉಂಟು. ವರ್ಕ್ ಆಗುತ್ತೆ. ಇದಕ್ಕೆ ಇಲ್ಲಿಗೆ ಈ ಭಾಗಕ್ಕೆ ಈ ಒಂದು ಕೊಕ್ಕೆ ಹಾಗೆ ಕಾಣ್ತದೆ. ಇದಕ್ಕೊಂದು ನಾವೇನಾದ್ರೂ ಚಕ್ಕುಲಿಯೋ ಇನ್ನೊಂದೇನಾದ್ರೂ ಸಿಕ್ಕಿಸಿಡ್ಬೇಕು. ಹಾಗೆ ಇದನ್ನು ಎತ್ತಿ ಎಬ್ಬಿಸಿ ಈ ರೀತಿ ಸಿಕ್ಕಿಸ್ಬೇಕು. ಇದನ್ನು ನೋಡಿ ಎತ್ತಿ ಎಬ್ಬಿಸಿ ಈ ರೀತಿ ಇಲ್ಲಿಗೆ ಜಾಮ್ ಮಾಡ್ಬೇಕು. ಇಲ್ಲಿ ಜಾಮ್ ಮಾಡಿದಾಗ ಇಲ್ಲಿ ಇದ್ದಂತ ಒಂದು ತಿನಿಸು ಏನಿರ್ತದೆ, ಆ ತಿನಿಸನ್ನು ತಿನ್ಲಿಕ್ಕೆ ಅದು ಬರ್ತದೆ. ಎಳೆದ ಕೂಡಲೇ ಇದು ಬಹಳ ವೇಗವಾಗಿ ಬಡಿತದೆ. ಬಡ್ದ ಒಂದೇ ಕ್ಷಣದಲ್ಲಿ ಸತ್ತೇ ಹೋಗ್ತದೆ, ಅಷ್ಟು ವೇಗವಾಗಿ ಅದು ಬಡ್ದು ಕೊಂದು ಹಾಕಿ ಬಿಡ್ತದೆ. ಪವರ್ಫುಲ್ ಉಂಟು. ಏನೇನೆಲ್ಲ ತಿಂಡಿಗಳು ಅದಕ್ಕೆ ಹಾಕ್ಬಹುದು? ತಿಂಡಿ ಸ್ವಲ್ಪ ಗಟ್ಟಿ ಇರೋದು ಹಾಕ್ಬೇಕು, ಚಕ್ಕುಲಿ ಹಾಕ್ಬೇಕು, ಅಥವಾ ತೆಂಗಿನಕಾಯಿಯನ್ನು ಒಂದು ಸ್ವಲ್ಪ ಒಂದು ತುಂಡು ತೆಕೊಂಡು ಅದನ್ನ ಸ್ವಲ್ಪ ಸುಡಬೇಕು. ಸುಟ್ಟಾಗ ಅದನ್ನು ಬಹಳ ಪರಿಮಳ ಬರ್ತದೆ. ಅದನ್ನ ಅದಕ್ಕೆ ಸಿಕ್ಸಿಟ್ರೆ ಅದು ಕಚ್ಚಿ ಎಳೆಯುವಾಗ ಪಕ್ಕ ಅದು ತುಂಡಾಗುದಿಲ್ಲ ನೋಡಿ, ಗಟ್ಟಿ ಇರ್ತದಲ್ಲ, ಆಗ ಅದು ಲಾಕ್ ತಪ್ಪಿ ಅದ್ರ ಮೇಲೆ ಬಿದ್ದು ಕೊಂದು ಹಾಕಿ ಬಿಡ್ತದೆ. ಈಗ ಈ ನಾನ್ ವೆಜ್ ನವರಾದ್ರೆ
ನಾನ್ ವೆಜ್ಜಿನವ್ರ ಹತ್ರ ಏನು ಅಂತ ಹೇಳಿ ಗೊತ್ತಿಲ್ಲ ನನಗೆ, ಯಾಕಂದ್ರೆ ನಾನು ನಾನ್ ವೆಜ್ ಅಲ್ಲ. ಉಪಯೋಗ ಮಾಡದ ಕಾರಣ ಅದ್ರಲ್ಲಿ ಹೇಗಿರುತ್ತೆ ಅಂತ ನನಗೆ ಅದ್ರದ್ದು ಮಾಹಿತಿ ಇಲ್ಲ. ಕರೆಕ್ಟ್. ಆದ್ರೆ ತೆಂಗಿನಕಾಯಿ ಸಾಧಾರಣವಾಗಿ ನಮ್ಮ ಎಲ್ಲರ ಮನೆಯಲ್ಲಿ ಇರ್ತದೆ. ಹ್ಮ್. ಅದು ಸುಟ್ಟಾಗ ಒಳ್ಳೆ ಪರಿಮಳ ಬರುವ ಕಾರಣ ಅದೇ ಪರಿಣಾಮಕಾರಿಯಾಗಿ ಆಗ್ತದೆ, ಸುಲಭದಲ್ಲಿ ಆಗ್ತದೆ ಸುಲಭದಲ್ಲಿ. ಅಲ್ಲ. ಇದಕ್ಕೆ ಎಷ್ಟು ರೂಪಾಯಿ ಇದಕ್ಕೆ? ಇದಕ್ಕೊಂದು 300-400 ರೂಪಾಯಿ ಇರ್ಬೋದು, ಸಾಧಾರಣ ಅಂಗಡಿಗಳಲ್ಲೆಲ್ಲ ಸಿಗ್ತದೆ ಇದು. ಈ ಹೆಗ್ಗಣಗಳು ವಿಪರೀತ ಉಪದ್ರ, ಅದನ್ನು ಹಿಡಿಲಿಕ್ಕೆ ಆಗುದಿಲ್ಲ, ಬೆಕ್ಕಿ ಹಿಡಿಯುವುದಿಲ್ಲ. ಇಲಿ ಒಂದು ಮನೆಗೆ ಸೀಮಿತ ಆದ್ರೆ ಹೆಗ್ಗಣ ಒಂದು ಊರಿಗೆ ಸೀಮಿತ ಅದು, ಎಲ್ಲಾ ಕಡೆ ಓಡಾಡ್ತದಲ್ಲ. ಹೌದು, ಎಲ್ಲ ಕಡೆ ಓಡಾಡ್ತದೆ. ಮತ್ತೆ ಎಲ್ಲ ಗಿಡಗಳನ್ನು ನಾವು ಏನು ಸಾವಯವ ಗೊಬ್ಬರ ಅಂತ ಹೇಳಿ ಹಾಕ್ತೇವೆ, ಎಲ್ಲಿ ಎರೆಹುಳಿನ ಚಟುವಟಿಕೆ ಜಾಸ್ತಿ ಇರ್ತದೆ. ಹಾ. ಸಾವಯವ ಗೊಬ್ಬರ ಇದ್ದಲ್ಲಿ ಬಂದು ಅದು ಎಬ್ಬಿಸಿ ಮಣ್ಣನ್ನೆಲ್ಲ ಹಾಕಿದ ಕಾರಣ ಗಿಡಗಳೆಲ್ಲ ಒಳ್ಳೇದಾಗುದೇ ಇಲ್ಲ. ಈಗ ಇದನ್ನ ನಾನು ವಿಡಿಯೋ ಆದ್ರೆ ನಾವು ಮಾಡಿದ್ಮೇಲೆ ಕೂಡ ಹಾಗೆ ಇದಕ್ಕೇನು ಔಷಧಿ ಅಥವಾ ಏನು ಇಲಿ ಪಾಷಾಣ ಇತ್ಯಾದಿಗಳನ್ನು ಇಡುದಿಲ್ಲ. ಹಾ. ಅದನ್ನ ಇಟ್ಟ ತಿಂದು ಇನ್ನೆಲ್ಲಾರು ಸತ್ತು ಹೋಗ್ತದೆ, ವಿಪರೀತ ವಾಸನೆ ಬರ್ತದೆ. ಹೌದು. ಹಾಗಾಗಿ ನಾವು ಇಲಿ ಪಾಷಾಣ ಇಡುವಂತ ಅಭ್ಯಾಸ ನಮಗಿಲ್ಲ. ಹಾ. ಇದನ್ನ ಇಡುದು, ಇಲಿ ಅಥವಾ ಹೆಗ್ಗಣ ಇದಕ್ಕೆ ಬೀಳ್ತದೆ. ಈಗ ಅದನ್ನ ಇಟ್ಟು ಅಲ್ಲೇನೋ ಬೆಕ್ಕು ಹೋದ್ರೆ ಬೆಕ್ಕು ಹೋದ್ರೆ ಬಿದ್ದಿತ್ತು, ಬೆಕ್ಕಿಗೆ ಬೆಕ್ಕು ಹೋದ್ರೆ ಬಿದ್ದಿತ್ತು, ಬೆಕ್ಕು ಹೋಗದಲ್ಲಿ ಇಡಬೇಕು ಅಲ್ಲ. ಬೆಕ್ಕು ಹೋದ್ರೆ ಖಂಡಿತ ಬೀಳ್ತದೆ. ಹೌದಲ್ಲ. ಹೌದು. ಅದೊಂದು ಡೇಂಜರ್ ಅದು. ಹೌದು, ಅದೊಂದು ಡೇಂಜರ್. ನಮ್ಮ ಕೈ ಕೂಡ ಅಷ್ಟೇ ಜಾಗ್ರತೆ ಬೇಕು. ನಮ್ಮ ಕೈ ಬೆರಳಿಗೆ ಬಿದ್ದರೆ ಕೈ ಬೆರಳು ತುಂಡದಿತ್ತು. ಹೌದಾ? ಅಷ್ಟು ಪವರ್ಫುಲ್ ಉಂಟು, ಅಷ್ಟು ಪವರ್ಫುಲ್ ಉಂಟು. ನೋಡಿ ತೋರಿಸ್ತೇನೆ. ಒಂದ್ರಲ್ಲಿ ಕುಟ್ಟಿ ಯಾವ್ದ್ರ ಕೋಲಲ್ಲಿ ನೋಡೋದಕ್ಕೆ ಇದನ್ನ ನೋಡಿ, ಇಲ್ಲಿ ಸ್ವಲ್ಪ ಈ ಬೈಟ್ ಇದ್ದದನ್ನ ಸ್ವಲ್ಪ ಅದು ಮುಟ್ಟಿದ್ರೆ ಸಾಕು, ಅದು ದಡನ್ನು ಬಿದ್ದು ಬಿಡ್ತದೆ. ನೋಡಿ, ಆಯ್ತು. ಆ ನಮ್ಮನೆ ಬಿದ್ದದ್ರಲ್ಲಿ ಅದು ಸಾಯ್ಲೇ ಬೇಕಷ್ಟೇ, ಬೇರೆ ದಾರಿಯೇ ಇಲ್ಲ ಅಲ್ಲ. ಬೇರೆ ದಾರಿ ಇಲ್ಲ, ಅಷ್ಟು ವೇಗವಾಗಿ ಅದು ಬೀಳ್ತದೆ. ಇದಕ್ಕೆ ಯಾರಿಗಾದ್ರೂ ಈಗ ಸರ್ಕಾರದಿಂದ ಬೇರೆ ಕಡೆ ನಂಗೆ ನೋಟಿಸ್ ಮಾಡ್ಬೋದಾ? ಗೊತ್ತಿಲ್ಲ, ಪ್ರಾಣಿ ದಯಾ ಸಂಘದವ್ರು ಏನಾದ್ರು ದಯ ತೋರಿ ಬಂದರು ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲ. ಬಂದ್ರೆ ಅವರನ್ನೇ ರಾತ್ರಿ ಇಲ್ಲಿ ಕೋಲ್ ಕೊಟ್ಟು ಕೂರಿಸ್ಬೇಕು ಹೆಗ್ಗಣ ಕಾಯ್ಲಿಕ್ಕೆ. ಇಲ್ಲಾಂದ್ರೆ ಕೆಲಸ ಮಾಡ್ಬೇಕು, ನೀವು ಹಿಡಿದು ಕೊಡ್ತೇವೆ, ಅದು ನೀವು ಸಾಕಿ ಅಂತ ಹೇಳ್ಬೇಕು. ಸಾಕುದಾಗಬೇಕು, ಕೊಂದ ಪಾಪ ತಿಂದು ಪರಿಹಾರ ಮಾಡಿದ್ರು ಅದಿತ್ತು. ಹೌದೌದು. ಬೇರೆ ದಾರಿ ಇಲ್ಲ ಅದಕ್ಕೆ. ಹೌದು, ಒಂದು ಸಂರಕ್ಷಣೆ ಆದಾಗೆ ಆಗ್ತದೆ. ಹೌದು, ಸಂರಕ್ಷಣೆ ಆದಾಗೆ ಆಗ್ತದೆ. ಆದ್ರೆ ನಾವೇನು ನಮ್ಮ ಕೃಷಿ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ಬೇಕು, ಅದಕ್ಕೆ ಆ ಉದ್ದೇಶದಲ್ಲಿ ಆ ನಿಟ್ಟಿನಲ್ಲಿ ನಾವು ಮಂಗಗಳನ್ನಾದ್ರೆ ಕೊಲ್ಬಾರ್ದು, ಓಡಿಸ್ಬೇಕು, ಹಂದಿಗಳನ್ನು ಓಡಿಸ್ಬೇಕು ಇತ್ಯಾದಿ ಮಾಡ್ಬೇಕಾಗ್ತದೆ. ಹಾಗೆ ಇದನ್ನ ನಮಗೆ ಓಡಿಸಿ ಸಾಧ್ಯ ಇಲ್ಲ. ಈ ಇಲಿ ಹೆಗ್ಗಣಗಳನ್ನು ಕೊಲ್ಲುದು ಸ್ವಲ್ಪ ಲೀಗಲೈಸ್ ಅಂತ ಹೇಳಿ ಕಾಣ್ತದೆ, ಕಾನೂನುಬದ್ಧ ಅಂತ ಕಾಣ್ತದೆ. ಹಾಗಾಗಿ ಇಲಿ ಪಾಷಾಣ ಇತ್ಯಾದಿಗಳು ಮಾರ್ಕೆಟ್ ನಲ್ಲಿ ಸಿಗ್ತವೆ. ಹೌದು. ಅದು ಅಷ್ಟೊಂದು ಕೂಡ ಕಾನೂನು ಬಾಹಿರ ಅಲ್ಲ ಅಂತ ಹೇಳಿ ಅನ್ನಿಸ್ತದೆ. ಇಲ್ಲಾಂದ್ರೆ ಅದು ಫಸ್ಟ್ ನಿಷೇಧ ಆಗ್ಬೇಕು. ಹೌದು, ಅದನ್ನು ಫಸ್ಟ್ ನಿಷೇಧ ಆಗ್ಬೇಕು. ಈಗ ನವಿಲು, ಹುಲಿ ಇತ್ಯಾದಿಗಳನ್ನು ಕೊಲ್ಬಾರ್ದು, ಮಂಗಳನ್ನು ಕೊಲ್ಬಾರ್ದು ಅಂತ ಹೇಳುವಂತ ಕಾನೂನು ಉಂಟು. ನೋಡಿ ಸ್ನೇಹಿತರೆ, ಇದೊಂದು ಉತ್ತಮವಾಗಿರುವಂತ ಒಂದು ಕೈತೋಟದ ವಿಷಯನ ಇವರು ತೋರಿಸಿದ್ರು. ಇವರಿಗೆ ನಮ್ಮ ಕಡೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಪ್ರತಿ ಬಾರಿ ಅಕ್ಟೋಬರ್ ನಂತರ ಮಳೆ ಬಿಡ್ತಾ ಇದ್ದಾಗೆ ಸುಮಾರು ಒಂದು ಜನವರಿವರೆಗೆ ದಕ್ಷಿಣ ಮತ್ತು ಉಡುಪಿ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ತರಕಾರಿ ಗಿಡಗಳನ್ನು ಜನರಿಗೆ ಕೊಡ್ತೇವೆ. ಯಾಕಂದ್ರೆ ನಾವು ಬೀಜಗಳನ್ನು ಕೊಡ್ತೇವೆ, ಬೀಜ ಕೊಟ್ಟ ತಕ್ಷಣ ಬೈಗುಳಗಳು ಜೋರು ಇರ್ತದೆ. ಯಾಕಂದ್ರೆ ಬೀಜಗಳನ್ನು ಉಳಿಸ್ಲಿಕ್ಕೋಸ್ಕರ ನಾವು ಕೆಮಿಕಲ್ ಹಾಕುದಿಲ್ಲ. ಅದರಿಂದಾಗಿ 10 ಬೀಜ ಕೊಟ್ಟರೆ 5 ಮಾತ್ರ ಉಳಿತದೆ. ಆ 5 ಉಳಿದದ್ರ ಬಗ್ಗೆ ಇಲ್ಲ, 5 ಹಾಳಾದ್ರ ಬಗ್ಗೆ ಇರ್ತದೆ. ಕ್ಲಾಸ್ ತಗೊಳ್ತಾರೆ ನಮಗೆ. ಅದ್ರ ಗಿಡ ಕೊಟ್ರೆ ಇಲ್ಲಿ 99% ರಿಸಲ್ಟ್ ಇರ್ತದೆ. ಇವರು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಮಾತ್ರ ಇರುವಂತದ್ದು. ಆ ಕಾರಣಕ್ಕೋಸ್ಕರ ಸರಿಗೆ ಒಂದು ಗಿಡ ಕೊಟ್ಟು ಒಂದು ಉತ್ತಮವಾಗಿರುವಂತ ಕೈತೋಟದ ವಿಷಯಕ್ಕೆ ಈ ಬಾರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇದನ್ನು ಕೊಡ್ತಿದ್ದೀವಿ ಸರ್. ಒಟ್ಟಾರೆಯಾಗಿ ಈ ರೀತಿಯ ಒಂದು ನಿಮ್ದು ಬೇರೆ ಬೇರೆ ಕೃಷಿ ಎಲ್ಲವೂ ಇದೆ, ಆದ್ರೆ ಅದರೊಟ್ಟಿಗೂ ಇದಕ್ಕೆ ಒಂದು ವಿಶೇಷವಾಗಿರುವಂತ ಗಮನ ಕೊಟ್ಟು ನೀವು ಮಾಡ್ತಿದ್ದೀರಿ. ನಿಮ್ಗೆ ಏನ್ ಅನ್ಸತ್ತೆ ಈ ಕೈತೋಟ ಮಾಡುವಂತ ಸಿಸ್ಟಮ್ನ ಬಗ್ಗೆ? ಆರೋಗ್ಯವೇ ಭಾಗ್ಯ ಅಂತ ಹೇಳೋದು ಮಾತು ಉಂಟು. ಹಾಗಾಗಿ ನಾವು ನಮ್ಮ ದೇಹದ ಬಗ್ಗೆ, ನಮ್ಮ ಮನೆಯವರ ದೇಹದ ಬಗ್ಗೆ, ನಮ್ಮ ಬಗ್ಗೆ, ಸ್ವಂತದ ಬಗ್ಗೆ ನಾವು ಏನ್ ಕಾಳಜಿ ವಹಿಸ್ತೇವೆ ಅಂತ ಹೇಳೋದು ಬಹಳ ಮುಖ್ಯ. ಆರೋಗ್ಯ ಒಂದು ಸರಿಯಾಗಿದ್ರೆ ಸರಿಯಾಗಿದ್ರೆ ನಾವು ಏನ್ ಬೇಕಿದ್ರು ಸಾಧನೆ ಮಾಡ್ಬೋದು. ಆರೋಗ್ಯವೇ ಸರಿ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಅದಕ್ಕೋಸ್ಕರ ಆರೋಗ್ಯಕ್ಕೆ ವಿಷರಹಿತ ತರಕಾರಿಯನ್ನ ನಾವು ಬೆಳೆಸಬೇಕು. ನೀವೀಗ ದೊಡ್ಡ ಮನಸ್ಸು ಮಾಡಿ ಹೀಗೆ ನಿಸ್ವಾರ್ಥವಾಗಿ ನೀವು ₹1 ದುಡ್ಡು ಇದನ್ನ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀವು ಸ್ವಂತ ಕೈಯಿಂದ ಖರ್ಚು ಮಾಡಿ ಈ ರೀತಿ ಗಿಡಗಳನ್ನು ಮಾಡಿ ಹಂಚ್ತಾ ಇದ್ದೀರಿ. ಎಷ್ಟಾಗ್ತದೋ ಅಷ್ಟು 1000 ಗಿಡ ನೀವು ಮಾಡ್ತಾ ಇದ್ದೀರಿ ಅಂತ ಕೇಳ್ಪಟ್ಟೆ ನಾನು. ಇದೊಂದು ಬಹಳ ಒಳ್ಳೆ ಅಭ್ಯಾಸ. ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ ನೀವು, ಆ ಒಂದು ಜಾಗೃತಿ ಮೂಡಿಸ್ತಾ ಇದ್ದೀರಿ. ಇದನ್ನ ಹೆಚ್ಚು ಬೆಳೆಸಬೇಕು, ಬಳಸಬೇಕು. ನಾವು ನಮ್ಮ ಸ್ವಂತಕ್ಕೆ ಬಳಸಬೇಕು, ಅಥವಾ ನಮಗೆ ಹೆಚ್ಚಾದ್ರೆ ಪರಿಚಯಸ್ಥರಿಗೆ ಕೊಡಬೇಕು, ನಮ್ಮಲ್ಲಿ ಕೆಲಸ ಮಾಡುವವರಿಗೆ ಕೊಡಬೇಕು. ನಿಮಗೆ ಅವ್ರು ಬಂದಾಗ ಒಂದು ಸ್ವಲ್ಪ ತರಕಾರಿ ಕೊಡಬೇಕು. ಒಂದು ಪ್ರೀತಿ ವ್ಯಕ್ತಪಡಿಸಿದ ರೀತಿಯೂ ಆಗ್ತದೆ, ಅದೇ ರೀತಿ ತರಕಾರಿ ಪ್ರಸರಣವೂ ಆಗ್ತದೆ. ಆ ಕೊಡೋದ್ರಲ್ಲಿ ಒಂದು ಪ್ರೀತಿಯೂ ಇರ್ತದೆ, ಅದರಿಂದ ಒಂದು ರುಚಿಯೂ ಇರ್ತದೆ. ಈಗ ನಾವು ಕೂಡ ಹೀಗೆ ನಾವು ಬಂದಾಗ ನಾವು ನಮ್ಮಲ್ಲಿ ಹೆಚ್ಚಿನ ಆದಂತಹ ತರಕಾರಿಗಳನ್ನು ನಾವು ಮಾರುವುದಿಲ್ಲ, ತುಂಬಾ ಜನರಿಗೆ ಹಂಚಿದ್ದೇವೆ ನಾವು. ಈ ವರ್ಷ ಅಂತೂ ತರಕಾರಿ ಸ್ವಲ್ಪ ಆಯ್ತು, ನಾವು ತುಂಬಾ ಜನರಿಗೆ ಹಂಚಿದ್ದು, ನಾವು ತಿಂದದಕ್ಕಿಂತ ಹೆಚ್ಚು ಹಂಚಿದ್ದೇ ಹೆಚ್ಚು. ಹಾಗೆ ನಾವು ಕೂಡ ಈಗ ನಿಮ್ಮ ಕೈಯಲ್ಲಿ ಇದನ್ನು ಸ್ವೀಕರಿಸಿದ್ದೇವೆ. ಒಂದಿಷ್ಟು ಈ ಟೊಮೆಟೊ ಗಿಡಗಳು, ಮೆಣಸಿನ ಗಿಡಗಳು ಇತ್ಯಾದಿಗಳು ನೀವು ಕೂಡ ನಮಗೆ ಕೊಟ್ಟಿದ್ದೀರಿ. ನಾವು ಕೂಡ ಬಹಳ ಸಂತೋಷದಿಂದ ಮಾಡ್ತೇವೆ. ಇದರಲ್ಲಿ ಪೇಟೆಯಲ್ಲಿ ಹೋಗಿ ತಗೊಂಡ್ರೆ ₹40 ಟೊಮೆಟೊ ಸಿಗ್ಬೋದು. ಆದ್ರೆ ನಮ್ಮಲ್ಲಿ 1 ಕಿಲೋ ಟೊಮೆಟೊ ಮಾಡ್ಲಿಕ್ಕೆ ನಮಗೆ ₹60 ಆದ್ರೂ ಆದೀತು, ₹80 ಆದ್ರೂ ಆ ಸಲ ಆದೀತು. ಇದಕ್ಕೆ ನಾವು ಮಾಡುವಂತ ಕೆಲಸಗಳು ಅಥವಾ ನಾವು ಹಾಕುವಂತ ಈಟು, ನೀರು, ಗೊಬ್ಬರ ಇತ್ಯಾದಿಗಳಿಂದಾಗಿ ಸ್ವಲ್ಪ ಆ ಸಲ ಹೆಚ್ಚಾದ್ರೂ ಕೂಡ ವಿಷರಹಿತ ಮತ್ತು ರೋಗರಹಿತ ತರಕಾರಿ ನಮಗೆ ಸಿಗ್ತದೆ ಅಂತ ಹೇಳುವಂಥದ್ದು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಅಂಗಡಿ ಅಂತಂದ್ರೆ ಸಿಕ್ಕಬಹುದು. ಈ ಮ್ಯಾಥಮೆಟಿಕ್ಸ್ ಲೆಕ್ಕಾಚಾರ, ಗಣಿತದ ಲೆಕ್ಕಾಚಾರಗಳನ್ನ ಅದರಲ್ಲಿ ಮಾಡಬಾರ್ದು. ಆರೋಗ್ಯಕ್ಕೆ ನಾವು ಬೆಲೆ ಕಟ್ಟಬಾರ್ದು. ಅದೇ ಆಸ್ಪತ್ರೆಗೆ ಹೋದ್ರೆ, ಕಾಯಿಲೆ ಬಂದು ಆಸ್ಪತ್ರೆಗೆ ಹೋದ್ರೆ ಮುಂದೆ ಲಕ್ಷಗಟ್ಟಲೆ ಖರ್ಚಾಗುವಂತ ಸಂದರ್ಭಗಳಿರ್ತದೆ. ಅದಕ್ಕಿಂತ ಈಗ ನಮಗೆ ₹100-200 ಹೆಚ್ಚು ಖರ್ಚಾಗಿ ಅದರಲ್ಲೇ ಸುಧಾರಿಸಿಕೊಳ್ಬೇಕು. ವಿಷಮುಕ್ತ ತರಕಾರಿಯನ್ನು ಬೆಳೆಯುವುದೇ ನಮ್ಮ ಗುರಿಯಾಗಿರ್ಬೇಕು. ಕಡೆ ಪಕ್ಷ ಸೆಲ್ಫ್ ಸಫಿಶಿಯಂಟ್ ಅಂತ ಹೇಳ್ತಾರೆ, ಸ್ವಾವಲಂಬನೆ.
ನಾವು ನಮಗೆ ಬೇಕಾದ ತರಕಾರಿ ನಮ್ಮ ಮನೆಯಲ್ಲಿ ಬೆಳ್ಕೊಳ್ಳುವ. ಹೌದು. ಹೆಚ್ಚಿಗೆ ನಮಗೆ ಕೆಲವು ಅನಿವಾರ್ಯದನ್ನು ನಾವು ಪೇಟೆಯಲ್ಲಿ ತರಬೇಕಷ್ಟೇ. ಕೊತ್ತಂಬರಿ, ಸಾಂಬಾರ ಪದಾರ್ಥ, ಇನ್ನೊಂದು ನಮ್ಮ ಊರಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲದನ್ನು ನಾವು ತರಬೇಕಷ್ಟೇ. ಹೌದು. ದಿನನಿತ್ಯ ಉಪಯೋಗ ಮಾಡುವಂತ ತರಕಾರಿಗಳು, ಬೆಂಡೆಕಾಯಿ, ಅಲಸಂಡೆ, ಇನ್ನು ಹೀರೆಕಾಯಿ, ಟೊಮೆಟೊ ಇತ್ಯಾದಿಗಳು ಸುಮಾರು ತರಕಾರಿಗಳು ಉಂಟಲ್ಲ. Correct. ಅದೆಲ್ಲ ಬರ್ತದೆ. ಈಗ ಇತ್ತೀಚೆಗೆ ನಾವು ಮೂಲಂಗಿ ಕೂಡ ಮಾಡಿದ್ದೇವೆ, ಅದು ಚೆನ್ನಾಗಿ ಬಂದಿದೆ. ಹೌದು. ನಮ್ಮಲ್ಲಿ ಬರ್ತದೆ. ಹೌದು. ಏನು ತೊಂದರೆ ಇಲ್ಲ, ಮಾಡಬೇಕು, ಸ್ವಲ್ಪ ಅದಕ್ಕೆ ಗಮನ ಕೊಡಬೇಕು. ಅದನ್ನೆಲ್ಲ ನಾವು ಮಾಡ್ತಾ ಹೋದ್ರೆ ನಮ್ಗೆ ಬಹಳ ಒಳ್ಳೇದು. ಓಕೆ ಈ ಇದು ಹವ್ಯಾಸ ನಿಮ್ಮ ಹವ್ಯಾಸಕ್ಕೆ ನಾವು ಬಹಳ ಒಂದು ಇನ್ನೂ ಇದು ಹೆಚ್ಚಾಗ್ಲಿ ಅಂತ ಹೇಳಿ ಹೇಳ್ತೇವೆ, ಮತ್ತು ಇತರರಿಗೂ ಇದು ನಿಮಗೆ ಈ ಸುದ್ದಿಯನ್ನು ತಲುಪಿಸ್ತೇವೆ ನಾವು. ಕರೆಕ್ಟ್. ಓಕೆ ಸ್ನೇಹಿತರೆ, ಇದು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ಮಾತ್ರ ಇರೋದ್ರಿಂದ, ಯಾಕಂದ್ರೆ ಹೊರಗಡೆ ನಮ್ಗೆ ಕಳ್ಸೋಕ್ಕಾಗಲ್ಲ. ಇಲ್ಲಾದ್ರೂ ಬಸ್ಸಲ್ಲಿ ಬೇರೆ ಬೇರೆ ನಾವು ಓಡಾಡುವ ಸಂದರ್ಭದಲ್ಲಿ ಕೊಡ್ಬೋದು. ಯಾರಿಗಾದ್ರೂ ಗಿಡಗಳು ಬೇಕಾದ್ರೂ ಕೂಡ ನಮಗೆ ವಾಟ್ಸಪ್ ಮಾಡಿ. ಫೋನ್ ಕೆಲಸದಲ್ಲಿ ಸಿಗುದಿಲ್ಲ, ಸ್ವಿಚ್ ಆಫ್ ಆಗಿರ್ತದೆ. ಹಾಗೆ ಒಂದು ಉತ್ತಮವಾಗಿರುವಂಥ ಕೈತೋಟಕ್ಕೆ ಒಂದು ಮಾದರಿಯಾಗಿರುವಂಥ ಒಂದು ಸಿಸ್ಟಮ್ ಅನ್ನು ತೋರಿಸಿದ್ರು ಸರ್, ಅವರಿಗೆ ಧನ್ಯವಾದಗಳು.